ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮನೆಯಲ್ಲಿ ಮಳೆಗಾಲ ಯಾವಾಗ ಬರ್ತದೆ ಅಂತೇಳಿ ಎಲ್ಲರೂ ಕಾಯ್ತಾ ಇರ್ತಾರೆ. ಯಾಕಂತಂದರೆ ಈ ಕಣಿಲೆ ಸಿಕ್ಕೋದು ಮಳೆಗಾಲದಲ್ಲಿ ಮಾತ್ರ ಅಲ್ವಾ. ಅದಕ್ಕೆ ನನ್ನ ಹಸ್ಬೆಂಡಿಗೆ, ನನ್ನ ಮಗಳಿಗೆ ಈ ಕಣಿಲೆ ಹೇಳಿದರೆ ತುಂಬ ಇಷ್ಟ. ಅವರು ಕಾಂಪಿಟಿಷನಲ್ಲಿ ಕಣಿಲೆಯಲ್ಲಿ ತಿಂತಾರೆ. ಮಳೆಗಾಲದಲ್ಲಿ ನನಗೆ ಇದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಕಣಿಲೆ ಎಲ್ಲ ಕಡೆ ಸಿಗಲ್ಲ. ಎಲ್ಲಿ ಸಿಗ್ತದೆ, ಯಾವಾಗ ಸಿಗ್ತದೆ ಅಂತೇಳಿ ಹುಡುಕಿಕೊಂಡು ಹೋಗಬೇಕು. ಊರಲ್ಲೆಲ್ಲ ಆದರೆ ನಮಗೆ ಎಲ್ಲಿ ಸಿಗ್ತದೆ, ಯಾವ ಅಂಗಡಿಯಲ್ಲಿ ಸಿಗ್ತದೆ, ಯಾವ ಟೈಮಲ್ಲಿ ಸಿಗ್ತದೆ ಅಂತ ಎಲ್ಲ ಗೊತ್ತಿರ್ತದೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗಲ್ಲ ಇದು. ಕೆಲವೊಂದು ಮಂಗಳೂರು ಸ್ಟೋರಲ್ಲಿ ಅಥವಾ ಕೆಲವೊಂದು ಮಾರ್ಕೆಟಲ್ಲಿ ಮಾತ್ರ ಸಿಗ್ತದೆ ಇದು. ನಾನೀ ಕಣಿಲೆಯನ್ನು ತಗೊಂಡು ಬಂದದ್ದು ಮಂಗಳೂರು ಸ್ಟೋರಿಂದ. ಇದು ನೋಡಲಿಕ್ಕೆ ಸ್ವಲ್ಪ ದೊಡ್ಡದಾಗಿದ್ದರೆ ಕೂಡ ತುಂಬ ಎಳೆದಾಗಿತ್ತು. ಹಾಗಾಗಿ ಕೆಜಿಗೆ 100 ರೂಪಾಯಿ ಅಂತ ಹೇಳಿದರೆ ಕೂಡ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅಲ್ಲ ಅಂತೇಳಿ ತಗೊಂಡು ಬಂದೆ ನಾನು ಇದನ್ನು. ಮತ್ತು ಇದು ಎಲ್ಲ ಕಡೆನೂ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ನಮಗೆ ತಿನ್ನಬೇಕು ಅಂತ ಹೇಳಿದರೆ ಎಷ್ಟೇ ರೇಟ್ ಆದರೂ ಕೂಡ ತೊಗೊಂಡು ಬರಲೇಬೇಕು. ಹಾಗಾಗಿ ನಾನು ಕೂಡ ಇದಕ್ಕೆ 100 ರೂಪಾಯಿ ಅಂತ ಹೇಳಿದರೆ ಕೂಡ ನಮ್ಮ ಎಲ್ಲರಿಗೂ ಇಷ್ಟ ಅಲ್ಲ ಅಂತೇಳಿ ತೊಗೊಂಡು ಬಂದಿದ್ದೆ. ಈ ಕಣಿಲೆಯನ್ನು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅದರ ಮೇಲ್ಗಡೆ ಇರುವ ಸಿಪ್ಪೆಯನ್ನೆಲ್ಲ ತೆಗೆದು ನಂತರ ಕಟ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಯಾವಾಗಲೂ ಇದನ್ನು ಕಟ್ ಮಾಡಲಿಕ್ಕೆ ಹೋಗೋದಿಲ್ಲ, ನನ್ನ ಹಸ್ಬೆಂಡೇ ಯಾವಾಗಲೂ ಕಟ್ ಮಾಡೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಕಣಿಲೆ ಎಷ್ಟು ಎಳೆಯದಾಗಿದೆ ಅಂತೇಳಿ. ಕಟ್ ಮಾಡಲಿಕ್ಕೂ ಅಂಥ ಕಷ್ಟ ಏನಾಗಲಿಲ್ಲ, ತುಂಬ ಈಸಿಯಾಗಿಯೇ ಕಟ್ ಮಾಡ್ತಾಯಿದ್ರು. ಕಣಿಲೆ ಅಂತಂದರೆ ಬಿದಿರಿನ ಚಿಗುರು. ಮಳೆಗಾಲದಲ್ಲಿ ಬಿದಿರು ಚಿಗುರು ಬರುವಾಗ ಅದನ್ನು ಕಟ್ ಮಾಡಿ ಬೇರೆ ಬೇರೆ ಅಡುಗೆಗಳಲ್ಲಿ ಯೂಸ್ ಮಾಡ್ತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ಬ್ಯಾಂಬೂ ಶೂಟ್ ಅಂತ ಕರೀತಾರೆ. ಹಾಗೆಯೇ ಕಳಲೆ, ಕಣಿಲೆ ಅಂತಲೂ ಕರೀತಾರೆ. ತುಂಬ ಹೆಸರಿದೆ ಇದಕ್ಕೆ. ನಿಮ್ಮ ಕಡೆ ಈ ಕಣಿಲೆಗೆ ಏನು ಹೇಳ್ತೀರಿ ಅಂತೇಳಿ ಕಮೆಂಟ್ ಮಾಡಿ. ಈ ಕಣಿಲೆಯಲ್ಲಿ ತುಂಬ ಪೋಷಕಾಂಶಗಳು, ಸಾಕಷ್ಟು ಅಯರ್ನ್ ಕಂಟೆಂಟ್ ಇದೆ. ಹಾಗಾಗಿ ಇದನ್ನು ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ನಮ್ಮ ಕರಾವಳಿ ಕಡೆ ಹಾಗೆಯೇ ಮಲೆನಾಡು ಕಡೆ ಎಲ್ಲ ಈ ಕಣಿಲೆ ತುಂಬ ಫೇಮಸ್ಸು. ಈ ಕಣಿಲೆಯಿಂದ ಉಪ್ಪಿನಕಾಯಿ, ಆಮೇಲೆ ಪಲ್ಯ, ಸಾಂಬಾರು, ಆಮೇಲೆ ಮಜ್ಜಿಗೆ ಹುಳಿ, ಹೀಗೆ ಇನ್ನೂ ಅನೇಕ ವಿಧದ ಅಡುಗೆಗಳನ್ನು ಮಾಡ್ತಾರೆ. ನಮ್ಮನೆಯಲ್ಲಿ ನನ್ನನ್ನು ಬಿಟ್ಟು ಈ ಕಣಿಲೆಯಿಂದ ಮಾಡಿದ ಅಡುಗೆ ಹೇಳಿದರೆ ಎಲ್ಲರಿಗೂ ಕೂಡ ಇಷ್ಟ. ನಿಮಗೆ ಕೂಡ ಈ ರೀತಿ ಕಣಿಲೆ ಹೇಳಿದರೆ ಇಷ್ಟನಾ? ನೀವು ಈ ಕಣಿಲೆಯಿಂದ ಯಾವೆಲ್ಲ ಅಡುಗೆಗಳನ್ನು ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಯಾಕಂತಂದರೆ ನನ್ನ ಅಮ್ಮನ ಮನೆಯಲ್ಲಿ ಈ ಕಣಿಲೆಯನ್ನು ಯಾರೂ ತಿಂತಾ ಇರಲಿಲ್ಲ. ಹಾಗಾಗಿ ನನಗೆ ಕೂಡ ಅಷ್ಟೊಂದು ತಿಂದು ಗೊತ್ತಿಲ್ಲ. ಆಮೇಲೆ ನನಗೆ ಇದರ ವಾಸನೆ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಈ ಕಣಿಲೆಯನ್ನು ನೋಡಿದ್ದು, ಆಮೇಲೆ ಅಡುಗೆ ಮಾಡಲಿಕ್ಕೆ ಕಲಿತದ್ದೆಲ್ಲ ಮದುವೆ ಆದ ನಂತರನೇ. ನಮ್ಮನೆಯಲ್ಲಿ ಕಣಿಲೆಯಿಂದ ಮಾಡಿದ ಮಜ್ಜಿಗೆ ಹುಳಿ ಹೇಳಿದರೆ ತುಂಬ ಇಷ್ಟ. ಹಾಗಾಗಿ ನಾನು ಹೆಚ್ಚಾಗಿ ಕಣಿಲೆ ತೊಗೊಂಡು ಬಂದರೆ ಮಜ್ಜಿಗೆ ಹುಳಿಯನ್ನೇ ಮಾಡ್ತೇನೆ. ಈಗ ನನ್ನ ಹಸ್ಬೆಂಡು ಈ ಕಣಿಲೆಯನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿ ಕೊಟ್ಟರು. ನಾನೀಗ ಇದನ್ನು ಇದರ ಮೇಲ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಅದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿವತ್ತು ಇದರಿಂದ ಮಜ್ಜಿಗೆ ಹುಳಿಯನ್ನು ಮಾಡ್ತಾ ಇರೋದ್ರಿಂದ ಮಜ್ಜಿಗೆ ಹುಳಿಗೆ ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ನೀವು ಇದರಿಂದ ಪಲ್ಯ, ಉಪ್ಪಿನಕಾಯಿ ಎಲ್ಲ ಮಾಡ್ತೀರಿ ಹೇಳಿದರೆ ಇದನ್ನು ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಕಣಿಲೆ ಎಷ್ಟೊಂದು ಎಳೆದಾಗಿದೆ ಅಂತೇಳಿ. ತುಂಬ ಎಳೆದಾಗಿತ್ತು ಈ ಕಣಿಲೆ. ಹಾಗಾಗಿ ಕಟ್ ಮಾಡಲಿಕ್ಕೂ ನನಗೆ ಈಸಿ ಆಯಿತು. ಈ ರೀತಿ ಎಲ್ಲ ಕಣಿಲೆಯನ್ನು ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಹೀಗೆ ರೌಂಡಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದೆ. ಆಮೇಲೆ ಈ ಕಣಿಲೆಯನ್ನು ತಗೊಂಡು ಬಂದು ಕಟ್ ಮಾಡಿದ ಕೂಡಲೇ ಅಡುಗೆಗೆ ಯೂಸ್ ಮಾಡ್ಕೊಳ್ಳುವ ಹಾಗಿಲ್ಲ. ಇದನ್ನು ಕಡಿಮೆ ಅಂತಂದರೆ ಒಂದು 3 ದಿನ ನೀರಿನಲ್ಲಿ ನೆನೆಸಿಟ್ಟು ನಂತರ ಅಡುಗೆಗೆ ಯೂಸ್ ಮಾಡಬೇಕು. ಇಲ್ಲಾಂತಂದರೆ ಅದನ್ನು ವಿಷ ಅಂತೇಳಿ ಹೇಳ್ತಾರೆ. ಅದು ಒಂದು ರೀತಿ ವಿಷದ ರೀತಿ ನಮಗೆ ಕೆಲಸ ಮಾಡ್ತದೆ ಹಾಗೆ ನಾವು ಡೈರೆಕ್ಟಾಗಿ ಯೂಸ್ ಮಾಡಿದರೆ. ಹಾಗೆಯೇ ಈ ಕಣಿಲೆಯ ಸಿಪ್ಪೆಯಲ್ಲಿ ಕೂಡ ಸಾಕಷ್ಟು ವಿಷಕಾರಿ ಅಂಶಗಳು ಇರೋದ್ರಿಂದ ದನಕರುಗಳಿಗೆ ಕೂಡ ಇದನ್ನು ತಿನ್ನಲಿಕ್ಕೆ ಹಾಕಬಾರ್ದು ಅಂತೇಳಿ ಹೇಳ್ತಾರೆ. ಹಾಗಾಗಿ ದನಕರುಗಳು ತಿನ್ನದಂತೆ ನೋಡ್ಕೊಳ್ಬೇಕು. ನಾನೀಗ ಇಲ್ಲಿ ಕಣಿಲೆಯನ್ನೆಲ್ಲ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ನೀರು ಹಾಕೊಂಡು ನೆನೆಸ್ಕೊಳ್ತಾ ಇದ್ದೇನೆ. ಇದನ್ನೊಂದು 3 ದಿನ ಆದರೂ ನೀರಿನಲ್ಲಿ ನೆನೆಸಬೇಕಾಗ್ತದೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ನೀರನ್ನು ಚೇಂಜ್ ಮಾಡಬೇಕು. ನೀರನ್ನು ಚೇಂಜ್ ಮಾಡಿದಷ್ಟು ಅದರಲ್ಲಿರುವ ವಿಷ ಅಂಶಗಳೆಲ್ಲ ಹೊರಟು ಹೋಗ್ತದೆ. ಕಣಿಲೆಯನ್ನು ಕಟ್ ಮಾಡಿದ ನೆಕ್ಸ್ಟ್ ಡೇ ರಾತ್ರಿ ನಾನೀಗ ಇಲ್ಲಿ ಹೆಸರು ಕಾಳನ್ನು ನೆನೆಸ್ಕೊಳ್ತಾ ಇದ್ದೇನೆ. ಮಜ್ಜಿಗೆ ಹುಳಿಗೆ ಹೆಸರು ಕಾಳನ್ನು ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಆಮೇಲೆ ಕಣಿಲೆ ತುಂಬ ಹೀಟು. ಹಾಗಾಗಿ ಕಣಿಲೆಯ ಅಡಿಗೆ ಮಾಡುವಾಗ ಹೆಸರು ಕಾಳನ್ನು ಅಥವಾ ಹೆಸರು ಬೇಳೆಯನ್ನು ಯೂಸ್ ಮಾಡಿದರೆ ಆ ಹೀಟಿನ ಅಂಶ ಬ್ಯಾಲೆನ್ಸ್ ಆಗ್ತದೆ. ನಾನಿಲ್ಲಿ ಹೆಸರು ಕಾಳನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕೊಂಡಿದ್ದೇನೆ. ಒಂದು 3/4 ಗ್ಲಾಸ್ ಆಗುವಷ್ಟು ಹೆಸರು ಕಾಳಿದೆ ಇದರಲ್ಲಿ. ಈಗ ಇದನ್ನು 1-2 ಸಲ ಚೆನ್ನಾಗಿ ತೊಳ್ಕೊಂಡು ರಾತ್ರಿ ಇಡೀ ನೆನೆಲಿಕ್ಕೆ ಬಿಡ್ತೇನೆ. ಇದು ಚೆನ್ನಾಗಿ ನೆನಿಬೇಕು. ನೆನೆದ ನಂತರ ಇದನ್ನು ಮೊಳಕೆ ಬರಲಿಕ್ಕೆ ಬಿಡಬೇಕು. ನಂತರ ಇಲ್ಲಿ ನಾನು ಕಣಿಲೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವಾ, ಅದರ ನೀರನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೇನೆ. ಇದು ಸೆಕೆಂಡ್ ಡೇ. ಫಸ್ಟ್ ಡೇ ಕಟ್ ಮಾಡಿದ ದಿವಸ ನಾನು ನೀರಲ್ಲಿ ನೆನೆಸಿಟ್ಟ ನಂತರ ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ನೀರನ್ನು ಚೇಂಜ್ ಮಾಡಿದ್ದೆ. ಇದು ಸೆಕೆಂಡ್ ಡೇ ಕೂಡ ಅಷ್ಟೇ. ಬೆಳಗ್ಗೆ ನಾನು ನೀರು ಚೇಂಜ್ ಮಾಡಿದ್ದೆ. ಈಗ ರಾತ್ರಿ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಫ್ರೆಶ್ ನೀರನ್ನು ಹಾಕಬೇಕು ಕಣಿಲೆಗೆ. ಹಾಗೆಯೇ 3 ದಿವಸ ಕಂಟಿನ್ಯೂಸ್ ಆಗಿ ಮಾಡಬೇಕು. 3 ದಿವಸದನ್ನು ನೀರನ್ನು ಚೇಂಜ್ ಮಾಡ್ತಾ ಫ್ರೆಶ್ ನೀರನ್ನು ಹಾಕಿ ನೀರಲ್ಲಿ ನೆನೆಸ್ಕೊಳ್ಬೇಕು ಇದನ್ನು. ಇದು ಈಗ ಕಣಿಲೆ ಕಟ್ ಮಾಡಿ 4ನೇ ದಿನ ಬೆಳಗ್ಗೆ ನಾನೀಗ ಇಲ್ಲಿ ಕಣಿಲೆಯ ನೀರನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ.
ನಂತರ ಇದನ್ನು ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು. ನೀವು ನೀರಲ್ಲಿ ತೊಳ್ಕೊಂಡಷ್ಟು ಅದರ ವಿಷಕಾರಿ ಅಂಶ ಕಡಿಮೆ ಆಗ್ತದೆ, ಹಾಗೆಯೇ ಹೀಟಿನ ಅಂಶ ಕೂಡ ಕಡಿಮೆ ಆಗ್ತದೆ. ಈ ಕಣಿಲೆಯನ್ನು ನೀರಿನಲ್ಲಿ ನೆನೆಸಿಡ್ಬೇಕಾದ್ರೆ 3 ದಿನ ಇಡೀ ಮನೆ ಒಂಥರ ಸ್ಮೆಲ್ ಇರ್ತದೆ. ಆ ಸ್ಮೆಲ್ಲೇ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಕಣಿಲೆಯನ್ನು ತಿನ್ಲಿಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಹಸ್ಬೆಂಡಿಗೆ, ನನ್ನ ಮಗಳಿಗೆ ಇಷ್ಟ ಅಂತೇಳಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಮತ್ತು ನನಗಿದರ ವಾಸನೆ ಅಂತೂ ಸ್ವಲ್ಪನೇ ಇಷ್ಟ ಆಗಲ್ಲ. ನಾನು ಇದನ್ನು ತಿನ್ನಲಿಕ್ಕೇ ಹೋಗೋದಿಲ್ಲ. ಕಣಿಲೆಯನ್ನೆಲ್ಲ ಒಮ್ಮೆ ಚೆನ್ನಾಗಿ ತೊಳ್ಕೊಂಡ ನಂತರ ನಾನೀಗದನ್ನು ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಕಣಿಲೆಯನ್ನು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೇನೆ ಹೇಳಿದರೆ ತುಂಬ ಟೈಮ್ ತೊಗೊಳ್ತದೆ. ಯಾಕಂತಂದರೆ ಇದು ಸ್ವಲ್ಪ ಗಟ್ಟಿಯಾಗಿರ್ತದಲ್ವ, ಹಾಗಾಗಿ ಅದಕ್ಕೆ ನೀವು ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಈ ಕಣಿಲೆ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಇದನ್ನೊಂದು 10-12 ವಿಷಲ್ ಮಾಡ್ಕೊಳ್ಬೇಕು. ತುಂಬ ವಿಷಲ್ ಮಾಡ್ಕೊಳ್ಬೇಕಾಗ್ತದೆ, ಇದು ಬೇಗ ಬೇಯುವುದಿಲ್ಲ. ಹಾಗಾಗಿ ಈ ಕಡೆ ಹೆಸರು ಕಾಳು ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ನಾನೇನು ಹೆಸರು ಕಾಳನ್ನು ಮೊಳಕೆ ಬರಿಸುವ ವಿಡಿಯೋವನ್ನೇನು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದಲ್ವ ಹೆಸರು ಕಾಳನ್ನು ಹೇಗೆ ಮೊಳಕೆ ಬರಿಸೋದು ಅಂತೇಳಿ. ಅದಕ್ಕೆ ನಾನು ವಿಡಿಯೋ ಮಾಡಲಿಕ್ಕೇನು ಹೋಗಲಿಲ್ಲ. ಈಗ ಇಲ್ಲಿ ಮೊಳಕೆ ಬರಿಸಿರುವ ಹೆಸರು ಕಾಳನ್ನು ಇನ್ನೊಂದು ಕುಕ್ಕರಿಗೆ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಈ ಹೆಸರು ಕಾಳು ಮುಳುಗುವಷ್ಟು ನೀರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಒಂದು 2 ವಿಷಲ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಈ ಕುಕ್ಕರ್ ಕೂಗುವಷ್ಟು ಹೊತ್ತಿಗೆ ಮಜ್ಜಿಗೆ ಹುಳಿಗೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಂಡು ಬಿಡ್ಬೋದು. ನಾನಿಲ್ಲಿ ಮಜ್ಜಿಗೆ ಹುಳಿಯ ಮಸಾಲೆಗೆ ಒಂದು ಇಡೀ ತೆಂಗಿನಕಾಯಿ, ಅಂದರೆ ಮೀಡಿಯಂ ಸೈಜ್ನ ತೆಂಗಿನಕಾಯಿಯನ್ನು ಪೂರ್ತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹುಳಿ ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೇನೆ. ನಿಮಗೆ ಖಾರ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಈಗ ಇದೆಲ್ಲವನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು. ನಾನು ಯಾವಾಗಲೂ ಮಜ್ಜಿಗೆ ಹುಳಿಗೆ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿಯಾಗಿಯೇ ಹಾಕೊಳ್ತೇನೆ. ಹಾಗೆಯೇ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಕೊಂಡು ಕೂಡ ಹಾಕೊಳ್ಬೋದು. ಅಕ್ಕಿಯನ್ನು ಹಾಕೊಳ್ಳೋದ್ರಿಂದ ಮಜ್ಜಿಗೆ ಹುಳಿ ಸ್ವಲ್ಪ ತಿಕ್ಕಾಗ್ತದೆ. ರುಬ್ಬುವಾಗ ಅಕ್ಕಿಯನ್ನು ಹಾಕೊಂಡ್ರೆ ತೆಂಗಿನಕಾಯಿನ ಸ್ವಲ್ಪ ಕಮ್ಮಿ ಹಾಕೊಳ್ಬೋದು. ಆದರೆ ನಾನಿವತ್ತು ಈ ಮಜ್ಜಿಗೆ ಹುಳಿಗೆ ಅಕ್ಕಿಯನ್ನೇನು ಯೂಸ್ ಮಾಡ್ತಾ ಇಲ್ಲ, ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಕಡೆ ಕಣಿಲೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಫಸ್ಟಿಗೆ 10 ವಿಷಲ್ ಮಾಡ್ಕೊಂಡಿದ್ದೆ, ಆದರೆ ಅದು ಚೆನ್ನಾಗಿ ಬೆಂದಿರಲಿಲ್ಲ. ಹಾಗಾಗಿ ಇನ್ನೂ ಒಂದು 10 ವಿಷಲ್ ಎಕ್ಸ್ಟ್ರಾ ಮಾಡಿಕೊಂಡೆ. ಟೋಟಲಾಗಿ ನಾನು 20 ವಿಷಲ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. 20 ವಿಷಲ್ ಮಾಡ್ಕೊಂಡ ನಂತರ ಈಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ಈ ಕಣಿಲೆಯನ್ನು ನಾನೀಗ ರುಬ್ಕೊಂಡಿರೋ ಮಸಾಲೆಗೆ ಹಾಕೊಂಡಿದ್ದೇನೆ. ಹಾಗೆಯೇ ಈ ಕಡೆ ಹೆಸರು ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ನಾನು ಇದನ್ನೊಂದು 2 ವಿಷಲ್ ಮಾಡ್ಕೊಂಡಿದ್ದೆ. ಈ ಹೆಸರು ಕಾಳನ್ನು ಕೂಡ ಕಣಿಲೆ ಒಟ್ಟಿಗೆ ಹಾಕ್ಕೊಳ್ಬೇಕು. ಈ ಹೆಸರು ಕಾಳಲ್ಲಿ 2 ಸೌಟ್ ಆಗುವಷ್ಟು ಹೆಸರು ಕಾಳನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೆ. ಯಾಕಂತಂದರೆ ನಾನು ಈ ಕಣಿಲೆಯ ಮಜ್ಜಿಗೆ ಹುಳಿಯನ್ನು ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ನಂಗಂತೇಳಿ ಏನಾದರೂ ಮಾಡ್ಕೊಳ್ಳುವ ಅಂತೇಳಿ ಹೆಸರು ಕಾಳನ್ನು ತೆಗೆದಿಟ್ಕೊಂಡಿದ್ದೆ. ನಂತರ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಮಜ್ಜಿಗೆ ಹುಳಿಯ ತಿಕ್ನೆಸ್ ಯಾವ ರೀತಿಯಾಗಿ ಇರಬೇಕಂತೇಳಿ ನೋಡಿಕೊಂಡು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಕುದಿಯೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಈ ಟೈಮಲ್ಲಿ ನಿಮಗೆ ಉಪ್ಪು ಸರಿಯಾಗಿದೆ ಅಂತೇಳಿ ನೋಡಿಕೊಂಡು ಉಪ್ಪನ್ನು ಕೂಡ ಬೇಕಿದ್ರೆ ಸೇರಿಸ್ಕೊಳ್ಬೋದು. ಇದೊಮ್ಮೆ ಚೆನ್ನಾಗಿ ಕುದಿಲಿಕ್ಕೆ ಶುರುವಾದ ನಂತರ ಇದಕ್ಕೆ ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕು. ಮಜ್ಜಿಗೆ ಇಲ್ಲ ಅಂತಂದರೆ ಮೊಸರನ್ನೇ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಣ್ಣೆ ತೆಗೆದ ಮಜ್ಜಿಗೆಯನ್ನೇ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹುಳಿಯಾಗಿರೋ ಮಜ್ಜಿಗೆಯನ್ನೇ ಹಾಕ್ಕೊಳ್ಬೇಕು ನೀವು ಇದಕ್ಕೆ. ಮಜ್ಜಿಗೆಯನ್ನು ಹಾಕೊಂಡ ನಂತರ ಇದನ್ನು ಜಾಸ್ತಿ ಹೊತ್ತು ಕುದಿಸಬಾರ್ದು. ಜಾಸ್ತಿ ಹೊತ್ತು ಕುದಿಸಿದ್ರೆ ಒಂದು ರೀತಿ ಒಡೆದು ಹೋದ ಹಾಗೆ ಆಗ್ತದೆ. ಹಾಗಾಗಿ ಒಂದೇ 1 ನಿಮಿಷ ಕುದಿಸಿದ್ರೆ ಸಾಕು. ಲಾಸ್ಟಿಗೆ ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಕೊಡಬೇಕು. ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಮಾಮೂಲಿಯಾಗಿ ನಾವು ಒಗ್ಗರಣೆಗೆ ಏನೆಲ್ಲ ಸಾಮಗ್ರಿಗಳನ್ನ ಯೂಸ್ ಮಾಡ್ಕೊಳ್ತೇವೆ ಅದೇ ಸಾಮಗ್ರಿಯಿಂದ ಒಗ್ಗರಣೆನ ಕೊಟ್ಟರೆ ಆಯಿತು. ಆದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಹೇಳಿದರೆ ಮೆಂತ್ಯನ ಹಾಕ್ಕೊಳ್ಬೇಕು. ಒಗ್ಗರಣೆಗೆ ನಾವು ಮೆಂತ್ಯನ ಹಾಕೊಳ್ಳೋದ್ರಿಂದ ಮಜ್ಜಿಗೆ ಹುಳಿಗೆ ಒಂದು ಒಳ್ಳೆ ಘಮ ಬರ್ತದೆ. ನಾನಿಲ್ಲಿ ಸಾಸಿವೆ, ಮೆಂತೆ, ಒಣಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೇನೆ. ಈ ಒಗ್ಗರಣೆಯನ್ನು ಮಜ್ಜಿಗೆ ಹುಳಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಕಣಿಲೆಯ ಮಜ್ಜಿಗೆ ಹುಳಿ ರೆಡಿಯಾಗಿ ಬಿಡ್ತದೆ. ನಾನಿದನ್ನು ಬೆಳಗ್ಗೆ ಬೇಗನೆ ಮಾಡಿದ್ದೆ, ಅಂದರೆ ಒಂದು 7:30 ಅಷ್ಟೊತ್ತಿಗೆಲ್ಲ ಈ ಮಜ್ಜಿಗೆ ಹುಳಿ ರೆಡಿಯಾಗಿ ಬಿಟ್ಟಿತ್ತು. ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ಅನ್ನವನ್ನು ಕೂಡ ಮಾಡ್ಕೊಂಡಿದ್ದೆ. ಅಂದರೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕಿರೋದಿಲ್ಲ ಅಲ್ವಾ, ನಾನು ಬೆಳಗ್ಗೆನೇ ತಿಂಡಿ ಬದಲಿಗೆ ಅನ್ನವನ್ನೇ ಊಟ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ಹೇಳಿದರು. ಹಾಗಾಗಿ ನಾನು ಅನ್ನ ಮತ್ತು ಮಜ್ಜಿಗೆ ಹುಳಿ ಎರಡನ್ನು ಕೂಡ ಬೇಗನೆ ರೆಡಿ ಮಾಡಿಟ್ಟಿದ್ದೆ. ಅದನ್ನು ಕೇಳಿ ನನ್ನ ಮಗಳು, ನಾನು ಮೊದಲೇ ಹೇಳಿದೆ ಅಲ್ವಾ ಕಣಿಲೆ ತಿನ್ನುವ ವಿಷಯದಲ್ಲಿ ಅಪ್ಪ ಮತ್ತು ಮಗಳಿಗೆ ಯಾವಾಗಲೂ ಕಾಂಪಿಟಿಷನ್ ಅಂತೇಳಿ, ಹಾಗಾಗಿ ಪಪ್ಪ ತಿನ್ನುವ ಮೊದಲು ನಾನೇ ಕಣಿಲೆಯನ್ನು ತಿನ್ನಬೇಕು ಅಂತೇಳಿ, ನನಗೆ ತಿಂಡಿ ಬೇಡ ಅಮ್ಮ, ನನಗೆ ಅನ್ನನೇ ಹಾಕು ಅಂತೇಳಿ ಅನ್ನ ಮತ್ತು ಮಜ್ಜಿಗೆ ಹುಳಿಯನ್ನು ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ನಂತರ ನನ್ನ ಹಸ್ಬೆಂಡಿಗೆ ಕೂಡ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಅವರಿಗೆ ಈ ಮಜ್ಜಿಗೆ ಹುಳಿ ಜೊತೆಗೆಲ್ಲ ಉಪ್ಪಿನಕಾಯಿ ಇರಬೇಕು. ಇದು ನನ್ನ ಅಮ್ಮ ಮಾಡಿದ ಉಪ್ಪಿನಕಾಯಿ, ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ. ಇದು ಈ ಮಿಡಿ ಉಪ್ಪಿನಕಾಯಿ ಕೊಚ್ಚಿಗಕ್ಕಿ ಗಂಜಿಗೆ, ಆಮೇಲೆ ಈ ರೀತಿ ಮಜ್ಜಿಗೆ ಹುಳಿಗೆಲ್ಲ ತುಂಬ ಟೇಸ್ಟಿಯಾಗಿರ್ತದೆ. ನಾನಂತೂ ಇದನ್ನು ಒಂಚೂರು ಕೂಡ ಟೇಸ್ಟ್ ಮಾಡಿರಲಿಲ್ಲ. ನನಗೆ ಅಂಥೇಳಿ ಹೆಸರು ಕಾಳು ಮತ್ತು ಬೀಟ್ರೂಟ್ ಹಾಕಿ ಒಂದು ರೀತಿ ಸಾರು ಥರ ಮಾಡಿದ್ದೆ. ಆದರೆ ನನ್ನ ಮಗಳು ಮತ್ತು ಹಸ್ಬೆಂಡು ಈ ಮಜ್ಜಿಗೆ ಹುಳಿ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ರುಚಿಯಾಗಿತ್ತು ಅಂತೇಳಿ ತುಂಬಾ ಇಷ್ಟಪಟ್ಟು ತಿಂದರು.
ನೀವು ಈ ರೀತಿ ಯಾವತ್ತಾದರೂ ಕಣಿಲೆಯಿಂದ ಮಜ್ಜಿಗೆ ಹುಳಿ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.